ನೋಡಿ ಸಿಟಿ ಥರ ಸೋಲರು ಗೀಝರು ಏನು ಯೂಸ್ ಮಾಡೋಂಗಿಲ್ಲ ಇಲ್ಲಿ. ಬ್ಲಾಕಿ ಆಗ್ಬಿಟ್ಟೈತಿ ಇದು. ಇದ್ರ ಮೇಲೆ ತೊಟ್ಕೋಬೇಕು ಅಷ್ಟೇ ರೊಟ್ಟಿ ಮಾಡೋದು. ನೀಟಾಗಿ ತೊಟ್ಟಿ ಹಾಕಂಗಿರ್ಬೇಕಷ್ಟೇ, ನೀಟಾಗಿ ತೊಟ್ಟಬೇಕು. ಈ ಕೋಳಿ ಫುಲ್ ನನ್ನೇ ಗುರಾಯಿಸ್ತೈತೆ ನೋಡಿ, ಹೆಂಗೆ ಗುರಾಯಿಸ್ತೈತೆ. ಇದು ಹೆಣ್ಣು ಎಮ್ಮೆದು. ಇಟ್ಗೆ ಹಾಲನ್ನು ಕರ್ಕೊಳ್ಳೋದು. ಕೊಚ್ಚುತ್ತಾ ಇರೋಂಗಿಲ್ಲ ಈಟ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿಬಿಡಿ. ಸೊ ಇವತ್ತು ನಾನು ಮಾಡ್ತಾ ಇರೋ ಕಂಟೆಂಟ್ ಬಂದು ಪ್ರಾಪರ್ ಕಂಟೆಂಟ್ ಅಂತ ಯಾವುದೂ ಇಲ್ಲ, ಜಸ್ಟ್ ಮನೇಲಿದ್ದೆ ಅಲ್ವಾ, ಹಾಗಾಗಿ ಏನಾದರೂ ಕಂಟೆಂಟ್ ಸಿಗುತ್ತೆ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮಮ್ಮ ಇವತ್ತು ಗಿಣ್ಣು ಕಾಸಿದ್ದಾರೆ. ಅದನ್ನು ಹೇಗೆ ಕಾಸೋದಂದರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ವಿಡಿಯೋ ಮಾಡಬೇಕಿತ್ತು. ಬಟ್ ನಮ್ಮಮ್ಮ ನಾನು ಎದ್ದೇಳೋಷ್ಟ್ರಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಾಡಿರೋದನ್ನೇ ತೋರಿಸ್ಬಿಟ್ಟು ಹೇಗೆ ಮಾಡಿದ್ರು ಅಂತ ಅವ್ರನ್ನ ಕೇಳ್ತೀನಿ, ನೋಡೋಣ. ಸೊ ಹಂಗೆ ನನ್ನ ಫೇಸ್ ಕೂಡ ತೋರಿಸ್ತಿಲ್ಲ, ಯಾಕಂತಂದರೆ ನಾನು ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ. ನಮ್ಮಮ್ಮ ಇವತ್ತು ಗಿಣ್ಣು ಮಾಡಿದ್ದಾರೆ. ಗಿಣ್ಣುನ ಹೇಗೆ ಮಾಡೋದಂತ ಮತ್ತು ಏನರಿಂದ ಮಾಡ್ತಾರೆ ಅಂತ ನಮ್ಮ ಅಮ್ಮನ ಕೇಳೋಣ. ಸೊ ನೋಡ್ತಾ ಇದ್ರಲ್ವ, ಇದನ್ನೇ ಗಿಣ್ಣು ಅಂತ ಕರೀತಾರೆ. ಇದನ್ನು ಜಾಸ್ತಿ ಹಳ್ಳಿ ಸೈಡ್ ಮಾಡ್ತಾರೆ. ಸಿಟೀಲಿ ಅದು ಗೀಬಾಲ್ ಅಂತ ಬರುತ್ತೆ. ಎಮ್ಮೆ ಅಥವಾ ಹಸು ಯಾವುದಾದ್ರೂ ಕರು ಹಾಕಿರುತ್ತಲ್ವ, ಆವಾಗ ಫಸ್ಟ್ 2 ಡೇಸಲ್ಲಿ ಹಾಲು ಕೊಡುತ್ತಲ್ಲ, ಅದನ್ನು ಗೀಬಾಲು ಅಂತ ಕರೀತಾರೆ. ಸೊ ಅದರಿಂದ ಇದನ್ನು ಮಾಡೋದು ಅಲ್ವೇನಮ್ಮ? ಅದು ಕರು ಇಟ್ಗೆ ಹಾಲನ್ನು ಕರ್ಕೊಳ್ಳೋದು. ಕಸಾಗಿ ಬೀಳೋಕ್ಕಿಂತ ಫಸ್ಟ್ ಹಾಲು ಕರ್ಕೊಂಡು ಆಮೇಲೆ ಅದನ್ನ ಇಟ್ಕೊಳ್ಳೋದು. ಇಟ್ಟುಬಿಟ್ಟು ಸಂಜೆ ಕೊಟ್ಟಿದ್ದ ಹಾಲು ಅದಕ್ಕೆ ಸ್ವಲ್ಪ ಹಾಕ್ಬೇಕು, ಒಂದು ಅರ್ಧ ಕಪ್ ಹಾಕಿ ಸಕ್ಕರೆನ ಬೆಲ್ಲನ ಹಾಕಿ ಏಲಕ್ಕಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ನಮಗೆ ತಪ್ಪಲಿಗೆ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋದು. ಬೇಯಿಸಿ ಇದನ್ನು ಗಟ್ಟಿ ಬರುತ್ತೆ, ಅದೇನು ನೋಡೋದು. ಇಲ್ಲ ಅಂದರೆ ಕುಕ್ಕರ್ಗೆ ಇಟ್ಟರೆ 2 ವಿಷಲ್ ಮಾಡಬೇಕು. ತಪ್ಪಲಿಗೆ ಇಟ್ಟಿದ್ರೆ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು, ಅಷ್ಟೇ ಅದಕ್ಕೆ ಕೆಲಸ. ಅಷ್ಟೇ. ಅದಕ್ಕೆ ತುಂಬ ಜನ ಶುಗರ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಮತ್ತು ಬೆಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕಾದನ್ನ ಯೂಸ್ ಮಾಡ್ಕೋಬೋದು. ಹೇಳ್ದಲ್ಲ, ನಮ್ಮ ಮನೇಲಿ ಎಮ್ಮೆ ಕರು ಹಾಕೈತೆ ಅಂತ ಇದೆ, ಅದು ಪುಟ್ಟವು. ಇದು ಹೆಣ್ಣು ಎಮ್ಮೆದು. ಬ್ಲಾಕಿ ಆಗ್ಬಿಟ್ಟೈತಿ ಇದು. ಇದಷ್ಟೇ, ಒಂದಿನ ಆಗೈತೆ ಅಷ್ಟೇ. ಮೊನ್ನೆ ಹಾಕಿರೋದು ಇದು ಕರು ಎಮ್ಮೆ. ಇದಕ್ಕೆ 2ನೇ ದಿನ, ಇವಾಗ 2ನೇ ದಿನ ನಡೀತಾ ಐತೆ. ನಮ್ಮ ಕಡೆ ಏನಾದರೂ ಎಮ್ಮೆ ಎಲ್ಲ ಕರು ಹಾಕ್ದಾಗ ಅಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಇದೆಲ್ಲ ಕಟ್ತಾರೆ, ಹೊಸ್ದಕ್ಕ ಕರು ಹಾಕ್ದಾಗ. ಅದೆಷ್ಟು ಕ್ಯೂಟಾಗೈತೆ, ಫುಲ್ ಕ್ಯೂಟಿಯಾಗಿದೆ. ಮನೇಲಿ ಏನು ತಿಂಡಿ ಮಾಡ್ತಾಯಿದ್ದೆ ಗೊತ್ತಾ ನಮ್ಮಮ್ಮ? ರೊಟ್ಟಿ ಹಾಕ್ತಾರೆ. ನಮ್ಮ ಮನೇಲಿ ಯಾವಾಗಲೂ ರೊಟ್ಟಿನೇ ಜಾಸ್ತಿ ಹಾಕೋದು. ನೋಡಿ, ಇದನ್ನು ಮಿಷಿನ್ನು ನೋಡಿರ್ತೀರ ಅನ್ಕೊತೀನಿ, ಶಬ್ಬೆ ಕತ್ತರಿಸೋ ಸಹ ಮಿಷಿನ್ ಇದು. ನಮ್ಮ ಮನೇಲಿ ಎಮ್ಮೆಗಳಿದಾವಲ್ಲ, ಹಂಗಾಗಿ ಈ ಶಬ್ಬೆ ಕತ್ತರಿಸೋ ಮಿಷಿನ್ ಕೂಡ ಇಟ್ಕೊಂಡವ್ರೆ. ಶಬ್ಬೆ ಕತ್ತರಿಸಿ ನಮ್ಮ ಅಮ್ಮ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತವ್ರೆ. ಅಮ್ಮ ಇವಾಗ ತಿಂಡಿ ಮಾಡೋಕೆ ರೆಡಿ ಮಾಡ್ಕೊತಾ ಐತೆ. ರೊಟ್ಟಿ ನೋಡಿ, ರೊಟ್ಟಿ ಹೆಂಗೆ ಹಾಕೋದು ಗೊತ್ತಾ? ತೋರಿಸ್ತಾರೆ. ರೊಟ್ಟಿನ ಹೆಂಗೆ ಮಾಡೋದಂದರೆ ನನಗೆ ಗೊತ್ತು ರೊಟ್ಟಿ ಮಾಡೋದು, ಯಾಕಂದ್ರೆ ನಂಗೆ ಬರುತ್ತೆ ರೊಟ್ಟಿ ಮಾಡೋಕ್ಕೆ. ಸೊ ಫಸ್ಟು ಹಸಿಟ್ಟು, ನಮ್ಮ ಮನೇಲಿ ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ. ಯಾಕಂದರೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಶುಗರ್ ಇದೆ, ಹಾಗಾಗಿ ನಾವು ಜಾಸ್ತಿ ರಾಗಿನ ಯೂಸ್ ಮಾಡ್ತೀವಿ. ಹಂಗಾಗಿ ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಎರಡೂ ಮಿಕ್ಸ್ ಮಾಡಿರೋದು. ಮತ್ತು ಇಲ್ಲಿ ಕಾಣಿಸ್ತೈತಲ್ವ, ಇದನ್ನು ಆಡಿಸ್ಕೊಂಡಿರೋದು. ಅಂದರೆ ಕೆಲವೊಂದು ಸತಿ ನೀರನ್ನೇ ಬಿಸಿ ಮಾಡಿಕೊಂಡು ನೀರೊಳಗಡೆ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನು ಕುದಿಸ್ಕೊತೀವಿ. ಕೆಲವೊಂದು ಸತಿ ಏನಾದರೂ ನೈಟ್ ರೈಸ್ ಎಲ್ಲ ಉಳ್ಕೊಂಡಿದ್ರೆ ಅದನ್ನು ಮಿಕ್ಸಿಲಿ ಆಡಿಸ್ಕೊಂಡೈತೆ ನಮ್ಮಮ್ಮ. ರೈಸ್ ಹಾಕಿಸ್ಕೊಂಡು ಮಿಕ್ಸಿಲಿ ಆಡಿಸ್ಕೊಂಡಿರೋದು. ಇದು ಕಾಣಿಸ್ತೈತೆ. ಸೊ ಇದನ್ನ ಇವಾಗ ಕಲಿಸ್ಕೊತಾರೆ. ಕಲಿಸ್ಕೊಂಡು ಮಿದ್ವಾಗಿ ಕಲಿಸ್ಕೊಂಡು ರೌಂಡ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಹಸಿಟ್ಟು ಹಾಕೊಂಡು ಈ ತೊಟ್ಟಿ ಈ ಹೆಂಚು ಮೇಕ್ ಹಾಕ್ಬಿಟ್ಟು ಬೇಯಿಸಿದ್ರೆ ಅದೇ ರೊಟ್ಟಿ ರೆಡಿ ಆಗುತ್ತೆ ಅಷ್ಟೇ. ನೋಡಿ, ಸಿಟಿ ಥರ ಸೋಲರು ಗೀಝರು ಏನು ಯೂಸ್ ಮಾಡೋಂಗಿಲ್ಲ ಇಲ್ಲಿ. ಫುಲ್ ಎಲ್ಲ ಮ್ಯಾನ್ಯುವೆಲ್ಲಾಗಿ ಕಾಸಿ. ಇಲ್ಲಿ ನೋಡಿ, ಬಿನ್ಗೆಲ್ ತಂದು ಇಲ್ಲಿಗೆ ಉಯ್ಕೋಬೇಕು ಫಸ್ಟ್ ನೀರ, ಆಮೇಲೆ ಕೆಳಗಡೆಯಿಂದ ಉರಿ ಹಾಕೊಂಡು ನೀರು ಕಾಸ್ಕೋಬೇಕು. ಎಲ್ಲ ಒಲೆ. ನೋಡಿ, ರೊಟ್ಟಿನೂ ನಮ್ಮ ಮನೇಲಿ ಒಲೆಯಲ್ಲಿ ಹಾಕ್ತಾರೆ. ರೊಟ್ಟಿ ಒಂದನ್ನೇ ನಮ್ಮ ಅಮ್ಮ ಒಲೆಯಲ್ಲಿ ಹಾಕೋದಿನ, ಎಲ್ಲ ನಮ್ಮ ಮನೇಲಿ ಫುಲ್ ಗ್ಯಾಸಲ್ಲೇ ಯೂಸ್ ಮಾಡ್ತಾರೆ. ರೊಟ್ಟಿ ಒಂದನ್ನು ಒಲೆಯಲ್ಲಿ ಹಾಕ್ತಾರೆ. ಹಾಲು ಕಾಸೋದು ಎಲ್ಲ ರೊಟ್ಟಿ ಇಲ್ಲಿ ಮಾಡ್ತಾರಂತೆ. ನಮ್ಮ ಅಮ್ಮ ಕಲ್ಸ್ಕೊತಾರೆ.
ಇವಾಗ ಕಲಿಸ್ಕೋಬೇಕು ಫಸ್ಟ್ ನೀಟಾಗಿ ಎಲ್ಲ ಕಲಿಸ್ಕೊಂಡು ಹಸಿ ಹಿಟ್ಟೆಲ್ಲ. ಅದಕ್ಕೆ ಏನಾದರೂ ಮತ್ತೆ ಸಾಲ್ಟೇಜ್ ಆಯ್ತಂದರೆ ನೀರು ಇರುತ್ತಲ್ವಾ, ಕುದಿಸಿರೋ ನೀರು ಅದನ್ನು ಹಾಕೋತಾರೆ. ಅದನ್ನು ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಇದ್ರ ಮೇಲೆ ತೊಟ್ಕೋಬೇಕು ಅಷ್ಟೇ ರೊಟ್ಟಿ ಮಾಡೋದು. ನೀಟಾಗಿ ತೊಟ್ಟಿ ಹಾಕಂಗಿರ್ಬೇಕು ಅಷ್ಟೇ, ನೀಟಾಗಿ ತೊಟ್ಟಬೇಕು. ಅದು ರೂಢಿ ಇರೋರಿಗೆ ಬೇಗ ಬಂದ್ಬಿಡುತ್ತೆ. ಏನಾರು ಹೊಸ್ದಾಗಿ ಮಾಡೋದಿದ್ರೆ ಸ್ವಲ್ಪ ಇದಷ್ಟೇ ಕಷ್ಟ ಅಷ್ಟೆ. ಶಬ್ಬೆ ತಿಂತೈತಂಜಿ ಹೋದಲ್ಲ ಎಮ್ಮಕರ 2 ದಿನಕ್ಕೆ ಶಬ್ಬೆ ತಿಂತೈತಿ ನಮ್ಮನೆ ಎಮ್ಮೆ ಕರ, ಹೊಸ ಎಮ್ಮೆ ಕರ. ಈ ಕೋಳಿ ಫುಲ್ ನನ್ನೇ ಗುರಾಯಿಸ್ತೈತೆ ನೋಡಿ, ಹೆಂಗೆ ಗುರಾಯಿಸ್ತೈತೆ. ಕುಕ್ಬಿಡುತ್ತೆ ಒಂದೊಂದ್ಸತಿ ಕೋಳಿ, ನಂಗೆ ಭಯನೇ ಆಗುತ್ತೆ. ಹೆಂಗೆ ನೋಡ್ತೈತೆ, ಏನಾದರೂ ನಿಜ ಕೈ ಹಾಕಿದ್ರೆ ಅದ್ರೊಳಗಡೆ ಕುಕ್ಕೇ ಬಿಡುತ್ತೆ ಕೋಳಿ. ಹುಚ್ಚುತ್ತಾ ಇಲ್ಲಿ ನೋಡಿ, ಇಲ್ಲಿ ಮೊಟ್ಟೆ ಇಟ್ಬಿಟ್ಟು ಕುಣ್ಸೋರೆ ಕೋಳಿನ. ಇದು ಎಷ್ಟು ದಿನ ಆಯ್ತಮ್ಮ ಕುಣ್ಸಿ? 15 ದಿನ ಆಗಿತ್ತು. ಇನ್ನು ಎಷ್ಟು ದಿನಕ್ಕೆ ಹಾಕತ್ತೆ ಮರಿನ ಇದು? ಇನ್ನೊಂದು ವಾರಕ್ಕೆ ಮರಿ ಹಾಕುತ್ತೆ ಇದು ಅದ್ರೊಳಗಡೆನೆ. ಆ ಮರಿ ಹಾಕ್ದಾಗ ನಿಜ ಮುಟ್ಟಕ್ಕೆ ಹೋದ್ರೆ ಕುಕ್ಕಕ್ಕೆ ಬರುತ್ತೆ ಅದು. ಹೆಂಗೆ ಗುರಾಯಿಸ್ತೈತೆ ನೋಡಿ ಕಣ್ಣಲ್ಲೇ ಫುಲ್ಲು. ಸರಿ ಎಲ್ಲ ಮುಟ್ಟಿದ್ರೆ ಅಂತ ಅದು. ಇದನ್ನು ಕಾವಿಗೆ ಕುಣ್ಸೋದು ಅಂತ ಅಂತಾರಲ್ವಾ, ಕಾವು ಕುಣ್ಸೋದು ಅಂತ ಅಂತಾರೆ. ಹಿಂಗೆ ಮಾಡೋದು ಮನೆಗಳಲ್ಲಿ, ಹಿಂಗೆ ಮರಿ ಹಾಕ್ಸೋದು ಕೋಳಿಯಿಂದ. ಮತ್ತೆ ಮೊಟ್ಟೆ ಇಕ್ಕೋದು, ಅದೇ ಮೊಟ್ಟೆ ಇಡೋದು, ಮತ್ತು ಅದ್ರ ಮೊಟ್ಟೆನೇ ಮತ್ತೆ ಇಟ್ಬಿಟ್ಟು ಅದನ್ನೇ ಕುಣ್ಸೋದು, ಮತ್ತೆ ಅದು ಮರಿ ಹಾಕತ್ತೆ.